ಹ್ಮ್ ಸರ್ ನನಗೆ ಸಾಕಷ್ಟು ಬೆನಿಫಿಟ್ಸ್ ಕಾಣಿಸಿದೆ 2 ಮಂತ್ಸ್ ಅಲ್ಲಿ. ಹ್ಮ್ ಐ ಮೀನ್ ಇದು ಮೊದಲು ಜಾಸ್ತಿ ಸರಿ ಹೇಳಿದ್ದೆ ನಾನು. ಒನ್ ಈಸ್ ಅಸಿಡಿಟಿ, ಹ್ಮ್ ಆಲ್ಮೋಸ್ಟ್ 10 to 15 years ಇಂದ ಇದ್ದಿದ್ದು ಆಲ್ಮೋಸ್ಟ್ 99% ಹೋಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಹ್ಮ್ ಅಂಡ್ ಒನ್ ಮೋರ್ ಥಿಂಗ್ ಈಸ್ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗಿದೆ ಸರ್. ಮೊದಲು ಹಾಸ್ಪಿಟಲ್ ಇಂದ ಬಂದು ಮನೆಗೆ ಬಂದ್ರೆ ಐ ಯೂಸ್ ಟು ಫೀಲ್ ವೆರಿ ಟಯರ್ಡ್, ಏನು ಮಾಡಕ್ ಮನ್ಸಿರ್ತಾ ಇರ್ಲಿಲ್ಲ. ಹ್ಮ್ ನವ್ ಇಟ್ ಇಸ್ ನಾಟ್ ಲೈಕ್ ದಟ್. ಐ ಕ್ಯಾನ್ ಡೂ ವರ್ಕ್. ಅಂಡ್ ಅದಕ್ಕಿಂತ ಹೆಚ್ಚಾಗಿ ರೀಸೆಂಟ್ ಆಗಿ ಗೋವಾ ಟ್ರಿಪ್ ಹೋಗಿದ್ವಿ ಸರ್. ಅಲ್ಲಿ ದೂದ್ ಸಾಗರ್ ಹೋಗಿದ್ವಿ. ಹಾ, ದಟ್ ರೋಡ್ ವಾಸ್ ನಾಟ್ ಗುಡ್. ಒಂಥರ ಅಪ್ಸ್ ಅಂಡ್ ಡೌನ್ಸ್ ಇದೆ. ಹೌದು. ವಾಸ್ ಏಬಲ್ ಟು ಗೋ ಅಂಡ್ ಕಮ್ ಬ್ಯಾಕ್ ಆರಾಮಾಗಿ. ಬಂದ ಮೇಲೂ ನಂಗೆ ಹೋಟೆಲ್ ಅಲ್ಲಿ ತುಂಬಾ ಟಯರ್ಡ್ ಆಗೋದಾಗ್ಲಿ ಸುಸ್ತಾಗೋದಾಗ್ಲಿ ಏನಾಗ್ಲಿಲ್ಲ. ಹ್ಮ್ ಹ್ಮ್ ದಟ್ ವಾಸ್ ಲೈಕ್ ನನಗೆ ಅದು ಸ್ವಲ್ಪ ಅಚೀವ್ಮೆಂಟ್ ತರ ಅನ್ಸ್ತು. ಯೂಶಲಿ ನಾನಂತ ಇದಕ್ಕೆಲ್ಲ ಹೋಗ್ತಾನು ಇರ್ಲಿಲ್ಲ ಜಾಸ್ತಿ. ಹ್ಮ್ ಅಂಡ್ ನನಗೆ ಅದೇ ಆಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸ್, ಅದು ಸಲ್ಫಾಸೆಲಜಿನ್ ಮತ್ತೆ ಇನ್ನೊಂದು ಇಂಜೆಕ್ಷನ್ ತಗೋತಾ ಇದ್ದೀನಿ ನಾನು. ಹ್ಮ್ ಸೊ ಸಲ್ಫಾಸೆಲಜಿನ್ ಇವಾಗ ಸ್ಟಾಪ್ ಮಾಡಿದೀನಿ ಸರ್. ಆಲ್ಮೋಸ್ಟ್ 1 ಮಂತ್ ಆಯ್ತು. ಓಕೆ. ಸೊ ಆ ಇಂಜೆಕ್ಷನ್ ಮಾತ್ರ ತಗೋತಾ ಇದ್ದೀನಿ. ಹ್ಮ್ ಬಟ್ ಅಷ್ಟೊಂದು ನಂಗೆ ಡಿಸಬಿಲಿಟಿ ಆಗ್ಲಿಲ್ಲ ಸರ್. ಓಕೆ. ಮೊದ್ಲೆಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಪೇನ್ ಬಂದ್ಬಿಡೋದು, ಅದೇ ಈಗ್ಲೂ ಬರುತ್ತೆ ಬಟ್ ನಾಟ್ ಟು ದಟ್ ಎಕ್ಸ್ಟೆಂಟ್. ನನ್ ಓಕೆ. ಕೈಯಲ್ಲಿ ಇನ್ನಾಗೋದೇ ಇಲ್ಲ ಆ ತರ ಬರ್ತಾ ಇಲ್ಲ. ಹ್ಮ್ ಹಿಪ್ ಜಾಯಿಂಟ್ಸ್ ಪೇನ್ ಎಲ್ಲ ಬರುತ್ತೆ ಈಗ್ಲೂ, ಬಟ್ ವಿತ್ ಸಮ್ ಎಕ್ಸರ್ಸೈಸ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಸರ್. ಹ್ಮ್ ಬಟ್ ಬಿಫೋರ್ ಸಲ್ಫಾಸೆಲಜಿನ್ ಅಂಡ್ ಇಂಜೆಕ್ಷನ್ ತಗೊಂಡ್ರು ಬಂದ್ಬಿಡೋದು ಪೇನ್. ಈಗ 1 ಟ್ಯಾಬ್ಲೆಟ್ ಕಮ್ಮಿ ಮಾಡಿದ್ದೀನಿ ಅಂಡ್ ಐ ಆಮ್ ಕಂಟಿನ್ಯೂಂಗ್ ದ ಇಂಜೆಕ್ಷನ್ಸ್. ಸೊ ದೀಸ್ ಆರ್ ಆಲ್ ದ ಬೆನಿಫಿಟ್ಸ್ ಐ ಫೌಂಡ್. ಮತ್ತೆ ನನ್ನ ಬೇರೆಯವರಿಂದ ನನಗೆ ಹೇಳೋದು, ಅವರು ಹೇಳ್ತಾರೆ ಸಣ್ಣ ಕಾಣಿಸ್ತಾ ಇದೆಯಾ, ಚೆನ್ನಾಗ್ ಕಾಣಿಸ್ತಾ ಇದೆಯಾ ಅಂತ. ಮತ್ತೆ ಈಗ ಅವ್ರಾಗ ಅವರೇ ಕೇಳ್ತಾರೆ ಸರ್, ಏನ್ ಮಾಡ್ತಾ ಇದೀಯ ನೀನು, ಹ್ಮ್ ನಮ್ಗೂ ಹೇಳು ಅಂತ. ವೆನ್ ಐ ಟೆಲ್ ದೆಮ್ ದೇ ವಿಲ್ ಓನ್ಲಿ ಆಸ್ಕ್, ಸರಿ ಹ್ಮ್ ನಮಗೂ ಕೊಡು, ನಾವು ಜಾಯಿನ್ ಆಗ್ಬೇಕು ಅಂತ. ಸೊ ಐ ಹ್ಯಾವ್ ಗಿವನ್ ಇಟ್ ಟು ದೆಮ್ ಫ್ರಮ್ ಜನವರಿ. ಸೊ ಓಕೆ. ಎಲ್ಲಾರು ದೇ ಆರ್ ಇಂಟ್ರೆಸ್ಟೆಡ್ ಒಂಥರ, ಬಿಕಾಸ್ ದೇ ಆರ್ ಏಬಲ್ ಟು ಸಿ ದ ಚೇಂಜ್. ನಾನ್ ಹೇಳೋದಕ್ಕಿಂತ ದೇ ದೆಮ್ಸೆಲ್ಫ್ ಆರ್ ಏಬಲ್ ಟು ಮೇಕ್ ಔಟ್. ಈವನ್ ಪ್ರೊಫೈಲ್ ಪಿಕ್ ಅಲ್ಲೂ ದೋಸ್ ಹು ಹ್ಯಾವ್ ನಾಟ್ ಸೀನ್ ಮೀ, ದೋಸ್ ಹು ಹ್ಯಾವ್ ಸೀನ್ ಮೀ ಇನ್ ಓನ್ಲಿ ಪ್ರೊಫೈಲ್ ಪಿಕ್, ದೇ ಆರ್ ಆಲ್ಸೋ ಕಮೆಂಟಿಂಗ್, ಏನ್ ಸಣ್ಣ ಆಗಿದ್ಯಾ, ಆತರ ಅನಿಸ್ತಾ ಇದೆ, ಆತರ ಎಲ್ಲ. ಅಂಡ್ ಸರ್ ನಂದು ವೆಯ್ಟ್ ಬೆಳಗ್ಗೆ ಚೆಕ್ ಮಾಡ್ಕೊಂಡ್ರೆ 63.3 ಇರತ್ತೆ. ಈವ್ನಿಂಗ್ ಚೆಕ್ ಮಾಡ್ಕೊಂಡ್ರೆ 64.3 ಇರತ್ತೆ. ನಾನ್ ಮೊದಲು 68 kgs ಇದ್ದೆ ಸರ್. ಸೊ ಲೈಕ್ 64 kgs ಫೋರ್ ಅನ್ಕೊಳ್ಳಿ, ಅದು ಅಂತ. 1 kg ಎಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಷ್ಟೊಂದು. ಸೊ ವಿಲ್ ರೌಂಡ್ ಇಟ್ ಆಫ್ ಟು 64. ಡೋಂಟ್ ವರಿ. ಸೊ ಬಟ್ ಮಾರ್ನಿಂಗ್ ಕಮ್ಮಿ ಇರುತ್ತೆ ಸರ್, ಈವ್ನಿಂಗ್ ಜಾಸ್ತಿ ಇರುತ್ತೆ, ಅದೇ 1 kg ಜಾಸ್ತಿ ಇರುತ್ತೆ. ಹೌದೌದು. ಒಂದು ಒಂದು ಏನಂದ್ರೆ ಈವ್ನಿಂಗ್ ಒಂದು ಫುಡ್ ಅಂಡ್ ಸಮ್ ಪ್ರಾಬ್ಲಿ ಫ್ಲೂಯಿಡ್ ರಿಟೆನ್ಷನ್ ಆಗಿರುತ್ತೆ. And probably full whatever you have eaten through the day will also add to your, so some about 0.5 kgs of difference usually will be there between morning and evening. Okay, so that is okay. Don't worry about ಆ ಥರ ಗ್ರಾಮ್ಸ್ ಲೆಕ್ಕದಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. But ultimately how you feel is more important than what the weighing scale shows. Okay, so True, the sir. but Yes, sir. 4 kgs of weight ಇದು with Yes, your sir. limitations. So you cannot do kind of exercises that other people can. Yes, With those limitations, even 4.5 yes, sir. kilos of weight loss is a good thing in 2 months. I think it's a good achievement. Yes, Whatever is ಇದು yes, sir. ಅದೇ ನೀವು ಹೇಳ್ದಂಗೆ And ನಿಮ್ I am feeling much better, sir. ಹಾ ಹಾ More than anything else, ಹ್ಮ್ weight is like ಹ್ಮ್ one bonus ತರ ಅನ್ಬೋದು. ಹ್ಮ್ ಬಟ್ ಮೈನ್ ನನಗೆ ಐ ಆಮ್ ಫೀಲಿಂಗ್ ವೆರಿ ಲೈಕ್ ಎನರ್ಜೆಟಿಕ್. ಹ್ಮ್ ಅಂಡ್ ನನಗೆ 8 years ಮಗ ಇದ್ದಾನೆ. ಸೊ ಹ್ಮ್ ಮೊದ್ಲೆಲ್ಲ ಅವನ ಕೈಯಲ್ಲಿ ಏನು ಒಂಥರ ಹೋಮ್ ವರ್ಕ್ ಮಾಡ್ಸೋಕ್ಕೂ ಐ ಯೂಸ್ ಟು ಫೀಲ್ ವೆರಿ ಟೈರ್ಡ್ ಆಫ್ಟರ್ ಕಮಿಂಗ್ ಫ್ರಮ್ ಹಾಸ್ಪಿಟಲ್. ಹ್ಮ್ ಇವಾಗ ಆತರ ಇಲ್ಲ. ಐ ಆಮ್ ಏಬಲ್ ಟು ಡೂ ಲೈಕ್ ರೊಟೀನ್ ವರ್ಕ್ ಅಂತೂ ಆರಾಮಾಗಿ ಮಾಡ್ತಾ ಇದ್ದೀನಿ. ಅಂಡ್ ಅದೇ ಹೇಳ್ದಂಗೆ ಈವನ್ ಹ್ಮ್ ಟ್ರೆಕ್ಕಿಂಗ್ ಕೈಂಡ್ ಆಫ್ ಥಿಂಗ್ಸ್ ಆಲ್ಸೋ ಐ ಡಿಡ್ ಇಟ್. ಓಕೆ. ಐ ಆಮ್ ವೆರಿ ಹ್ಯಾಪಿ ಸರ್. ಎಸ್ ಎಸ್ ದಟ್ಸ್ ಗುಡ್. ನೀವು ಹೇಳ್ದಂಗೆ ಪೀಪಲ್ ನೀವು ಫಿಸಿಕಲಿ ಮೀಟ್ ಮಾಡಿಲ್ಲ ಅಂದ್ರೆ ಎಸ್ ಸರ್. ಜಸ್ಟ್ ಪ್ರೊಫೈಲ್ ಪಿಕ್ಚರ್ಲಿ ದೇ ಆರ್ ಏಬಲ್ ಟು ನೋಟಿಸ್ ಎಸ್ ದಿಸ್ ಡಿಫರೆನ್ಸ್ ಅಂದ್ರೆ ದಟ್ಸ್ ಗುಡ್. ಅಂದ್ರೆ ಎಲ್ಲಾರ್ದು ಮುಖ ಗೊತ್ತಾಗುತ್ತೆ ಬಿಕಾಸ್ ಐ ಕೀಪ್ ಎಸ್ ಸೀಯಿಂಗ್ ಸರ್. ಪೀಪಲ್ ರೆಗ್ಯುಲರ್ಲಿ ಅಲ್ವಾ. ಸೊ ಬಟ್ ನಾವು ರೆಗ್ಯುಲರ್ ಆಗಿ ನೋಡೋರ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೂ somebody ಎಸ್ sees you after a period gap, probably 1 or 2 months ಹ್ಮ್ ಆದ್ಮೇಲೆ ನೋಡಿದ್ರೆ definitely they'll be able to notice that change. And so that is a very good thing that ಎಸ್ ಸರ್.
ಪ್ರೋಗ್ರಾಮ್ ಬೆನಿಫಿಟ್ ಆಗಿದೆ ಅಂಡ್ ನೆಕ್ಸ್ಟ್ ಮಂತ್ ಹಿಂಗೆ ಆಗುತ್ತೆ. ಅದಾದ್ಮೇಲೆ ವಾಟ್ ಎವರ್ ಯು ಹ್ಯಾವ್ ಲರ್ನ್ ಆಬ್ವಿಯಸ್ಲಿ ಇಫ್ ಯು ಕ್ಯಾನ್ ಕಂಟಿನ್ಯೂ ದಿಸ್, ಇಟ್ಸ್ ನಾಟ್ ಸಮಥಿಂಗ್ ಕಷ್ಟಪಟ್ಟು ಮಾಡುವಂಥದ್ದೇನಿಲ್ಲ. ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ಚೇಂಜ್ ಆಲ್ಟರ್ ಮಾಡ್ಕೋಬಹುದು. Sir, 2 meals a day. ವೆರಿ Yes, ಕಂಫರ್ಟಬಲ್ ಅಲ್ಲ? 2 meals a day is like it has become a norm, sir. ಅಂದ್ರೆ ಲೈಕ್ ಅದು ಈಸಿಯಾಗಿ ಮಾಡುವಷ್ಟು ಇದಕ್ ಬಂದ್ಬಿಟ್ಟಿದೀನಿ ಸರ್. ಇನ್ನ 1 meal a day else I will eat. Only 1 fruit I will have. ಅದು half pomegranate ಈ ತರ. So that also I am able to manage. Oh, that's good. So ನನ್ನ ಪ್ರಕಾರ effectively long term basically you can fix yourself to 2 meal and ಮಿಕ್ಕಿ ಟೈಮಲ್ಲಿ ಪ್ರಾಬ್ಲಿ 1 meal once ಯಾವಾಗಲೋ ಪ್ರಾಬ್ಲಿ once in 2 weeks ಆ ಥರ, once in 2 weeks ನೋ ಗ್ರೇನ್ ಡೇ ಆ ಥರ ಮಾಡಿಕೊಂಡು ರೆಗ್ಯುಲರ್ ಇದರಲ್ಲಿ ಇಫ್ ಯು ಕ್ಯಾನ್ ಸ್ಟಿಕ್ ಟು 2 meals a day, ಆ 2 meals ಅಲ್ಲೇ ಫೋಕಸ್ ಲಾಟ್ ಆಫ್ ಅದೇ ನಾವು ರೇಷಿಯೋ ಈಟಿಂಗ್ ಪ್ರೋಟೀನ್ ಅವೆಲ್ಲ ಇದು ಮಾಡಿದ್ರೆ I think that will be, and maintaining that 14 hours of at least 14-15 hours of intermittent fasting, ಅದೆಲ್ಲ ಮಾಡಿದ್ರೆ ಅದು ಮಾಡಿದ್ರೆ ಯು ಕ್ಯಾನ್ ಮೇಂಟೈನ್ ದಿಸ್. ನಾಟ್ ಓನ್ಲಿ ಮೇಂಟೈನ್, ಯು ಕ್ಯಾನ್ ರೆಡ್ಯೂಸ್ ಫರ್ದರ್ ಆಲ್ಸೋ ಬೇಸ್ಡ್ ಆನ್ ನಿಮಗೆ ಯಾವ ಥರ ಬೇಕೋ ಆ ಥರ. ಸೊ ದಟ್ಸ್ ಗುಡ್ ಸೌಮ್ಯ. ಸೊ ಐ ಕ್ಯಾನ್ ಆಲ್ಸೋ ಸಿ ದ ಡಿಫರೆನ್ಸ್ ಇನ್ ಯುವರ್ ಫೇಸ್. Thank you so much. Thank you, sir.